ಸೆಕೆಂಡ್ ವಿಡಿಯೋ ಅಪ್ಲೋಡ್ ಮಾಡೋಕ್ಕೆ ಸ್ವಲ್ಪ ಟೈಮ್ ಆಯಿತು ಅಂತ ಹೇಳ್ತಾ ವೆಲ್ಕಮ್ ಬ್ಯಾಕ್ ಟು ಆಶಸ್ ವರ್ಲ್ಡ್ ಯೂಟ್ಯೂಬ್ ಚಾನಲ್. ಪಾರ್ಟ್ 2 ಆಫ್ ಟೌನ್ ಕಾರ್ನಿವಲ್ಸ್ ವಿಲ್ ಬಿ ಕಂಟಿನ್ಯೂಡ್. ಮಾಂಗಲ್ಯ ಧಾರಣೆ ಆಗಿ ಪೂಜೆ ನಡೀತಾ ಇತ್ತು. ಆ ಒಂದು ಪಾರ್ಟ್ನ ಲಾಸ್ಟ್ ಮಾಡಿದೆ ಹೋದ ವಿಡಿಯೋದಲ್ಲಿ. ನೆಕ್ಸ್ಟು ಇಲ್ಲಿ ಹೋಮ ನಡೀತಾ ಇದೆ, ಯಾಗಶಾಲೆ ಅಂತ ಕರೀತಾರೆ ಇಲ್ಲಿ ಇದನ್ನು. ಸೊ ಅಲ್ಲಿ ಹೋಮ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಇಲ್ಲಿಗೆ ಬಂದಿದ್ದೀವಿ. ಸೆಕೆಂಡ್ ಡೇ ಅಂದರೆ ಕಲ್ಯಾಣೋತ್ಸವ ದಿನ ಎಲ್ಲ ತೋರಿಸಿದ್ನಲ್ಲ, ಇಲ್ಲೆಲ್ಲ ಪ್ರಿಪೇರ್ ಮಾಡ್ತಾ ಇದ್ದಾರೆ. ಎಲ್ಲರೂ ಹಾಯ್ ಹೇಳಿ ಹಂಗೆ. ಹಲೋ. ಅಲ್ಲಿ ಏನಕ್ಕೆ ಪ್ರಿಪ್ರೇಷನ್ ನಡೀತಿತ್ತು ಅಂದರೆ, ಇಲ್ಲಿ ಊಟ ಬಡಿಸಿದಾರಲ್ಲ, ಇಲ್ಲಿ ಹೆಣ್ಮಕ್ಳು ಹೆಂಗಸರು ಎಲ್ಲ ಇದ್ರಲ್ಲ, ಅವ್ರಿಗೆ ಅರ್ಶಿನ ಕುಂಕುಮ ಕೊಡೋದು ವಾಡಿಕೆ. ಅದಕ್ಕೆ ಬೇರು ರೆಡಿ ಆಗಂಗೆ ಕಾಣಿಸ್ತಿದೆ. ಪಾಪ ಬಿಸಿಲು ಕಾಣಿಸ್ತಾನೆ ಇಲ್ಲ ಸರಿಯಾಗಿ. ಸ್ವಲ್ಪ ನೆರಳಿಗೆ ಹೋಗ್ತೀನಿ ತಡೀರಿ. ನಿನ್ನೆ ತೋರ್ಸೋಕ್ಕಿಂತ ಇವಾಗ ಸ್ವಲ್ಪ ರೆಡಿ ಆಗಿದ್ದೆ. ನೆರಳಿಗೆ ಬಂದೆ ನೋಡಿ, ಎಷ್ಟು ರೆಡಿಯಾಗಿದೆ. ಇನ್ನೂ ರೆಡಿ ಆಗಬೇಕು. ಸ್ವಲ್ಪ ನಾವು ಮನೆಗೆ ಹೋಗಿ ಬರ್ತೀವಿ, ಆಮೇಲೆ ಸಂಜೆ ಏನೇನು ನಡೆಯುತ್ತೆ ಅದನ್ನ ತೋರಿಸೋಣ ಅಲ್ವಾ. ಹಳ್ಳಿಗೆ ಬಂದರೆ ಇದೊಂಥರ ಸಂಭ್ರಮ. ಎಲ್ಲರೂ ಅಲ್ಲಿ ಇಲ್ಲಿ ಓಡಾಡ್ತಿರ್ತಾರೆ, ಮಕ್ಳುಗಳು ಆಟಾಡ್ತಿರುತ್ತೆ, ಆ್ಯಂಡ್ ದೊಡ್ಡವರು ಎಲ್ಲರೂ ಮಾತಾಡಿಕೊಂಡು ಆಟ ಆಡ್ಕೊಂಡು ಹಂಗೆ ಸುಮ್ಮನೆ ಕೂತಿರ್ತಾರೆ. ಇದನ್ನೆಲ್ಲ ನೋಡೋದೇ ಒಂಥರ ಸಂಭ್ರಮ, ಒಂಥರ ಖುಷಿನೂ ಕೊಡ್ತಿತ್ತು. ಆಮೇಲಿಂದ ಸಂಜೆನೂ ಆಗಿತ್ತು. ಒಂದು ಬ್ಯಾಡ್ ನ್ಯೂಸ್ ನನಗೆ ಏನಂದರೆ, ರಂಗೋಲಿ ಕಾಂಪಿಟೇಷನ್ ಅಂದು ಕಾಂಪಿಟೇಷನ್ ಮಾಡಲಿಲ್ಲ. ಬಟ್ ಆದರೂ ನಮ್ಮಮ್ಮ ದೊಡ್ಡದಾಗೆ ರಂಗೋಲಿ ಬಿಡಿಸ್ತಿದ್ದಾರೆ. 15 ಅಲ್ವಾ, 15ಇಂದ 8 ಬಣ್ಣ ಹಾಕ್ತೀನಿ ಅಂದೆ. ಬಟ್ ಬೇಡ ಅಂತ ಅಂದರು, ಟೈಮ್ ಆಗುತ್ತೆ ಅಂತ, ಉತ್ಸವ ಬರುತ್ತೆ. ಸೊ ನನಗೆ ಬೇಜಾರಾಗಿದ್ದ ವಿಷಯ ಅದೊಂದು. ನೆಕ್ಸ್ಟ್ ಆಮೇಲಿಂದ ದೇವ್ರದ್ದು ಉತ್ಸವನೂ ಬಂತು. ಸಂಜೆನ ಗರುಡೋತ್ಸವ ಅಂತ ಗರುಡಂದು ಒಂದು ಉತ್ಸವ ಮಾಡ್ತಾರೆ. ಆ್ಯಂಡ್ ಅದು ನಮ್ಮ ರಿಲೇಟಿವ್ ಅವ್ರ ಮನೆಯಲ್ಲೇ ಮಾಡೋದು. ಸೊ ಅದರದ್ದು ಪೂಜೆನ ಇತ್ತು. ಇದಾದಮೇಲಿಂದ ಇಲ್ಲಿ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಹೊಳೆ ಹತ್ರ ಹೋಗಬೇಕು. ಅಲ್ಲಿನೂ ಬೇರೆ ಬೇರೆದು ಪೂಜೆ ಅದು ಇದು ಇರುತ್ತೆ. ಸೊ ಇವಾಗ ಇದು ರಾತ್ರಿ ಎಷ್ಟು ಗಂಟೆ ಅಂದರೆ 9:20. ಇವಾಗ ಅಲ್ಲಿ ಗಜೇಂದ್ರ ಮೋಕ್ಷ ಅಂತ ಮಾಡ್ತಾರೆ. ಸೊ ಅದಕ್ಕೆ ಹೋಗ್ತಿದ್ದೀವಿ. ಸಖತ್ತು ಚಳಿ, ಅದಕ್ಕೆ ನನ್ನ ತಮ್ಮಂದು ಶಲ್ಯ ಅಂದರೆ ಪಂಚಲ್ಲಿ ಬರುತ್ತಲ್ಲ ಶಲ್ಯ, ಅದನ್ನು ಎತ್ಕೊಂಡು ಸುತ್ಕೊಂಡಿದ್ದೀನಿ. ಫುಲ್ ಒಂಥರ ಚಳಿ ಆಗ್ತಿದೆ ಅದಕ್ಕೆ. ಓಕೆ, ಈಗ ಬನ್ನಿ. ಅಲ್ಲಿ ಹೊಳೆ ಹತ್ರ ಏನು ಮಾಡ್ತಾರೆ ಅಂತ ಅಂದರೆ, ಪಟಾಕಿ ಎಲ್ಲ ಹೊಡಿತಾರೆ. ಆಮೇಲೆ ಅದೇನೋ ಕತೆ ಎಲ್ಲ ಹೇಳ್ಬೋದು. ಯಾವಾಗಲೂ ಸ್ವಲ್ಪ ಕೇಳ್ತಿದ್ದು, ಈ ಸಲ ವೀಡಿಯೋಗೋಸ್ಕರ ಸ್ವಲ್ಪ ಜಾಸ್ತಿ ಕೇಳೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವಾಗ ನಾವು ಬಂದ್ವಿ. ಇಲ್ಲೇನೋ ಕಾರ್ಯಕ್ರಮ ನಡೀತಾ ಇದೆ, ನೋಡೋಣ. ಕತ್ಲೆ ಓವರ್ ಆಗಿರೋದ್ರಿಂದ ಸ್ವಲ್ಪ ಅಷ್ಟು ಕ್ಲಿಯರ್ ಇಲ್ಲ, ಪ್ಲೀಸ್ ಡೋಂಟ್ ಮೈಂಡ್. ಇದೊಂಥರ ಚೆನ್ನಾಗಿ ಕಾಣ್ತೀಗ, ಬ್ಲರ್ ಆದರೆ ಒಂಥರ ಚೆನ್ನಾಗಿ ಕಾಣುತ್ತೆ. ಬಿಸಲ್ಲ ಪ್ರೋಗ್ರಾಮ್ ನಡ್ತಿದೆ. ಬಟ್ ನಾವು ಮೇಯ್ನಾಗಿ ಬಂತಿರೋದು ಇಲ್ಲಿಗೆ. ಇಲ್ಲಿ ದೇವ್ರನ್ನ ಕರ್ಕೊಂಡು ಹೋಗ್ತಾರೆ, ಅದನ್ನ ನೀರ ಹತ್ರ. ಕತೆ ಹೇಳ್ತಾಯಿದ್ರು, ಬಟ್ ನಾವು ತುಂಬ ಲೇಟಾಗಿ ಬಂದುಬಿಟ್ಟಿದ್ವಿ. ಲಾಸ್ಟ್ ಮೂಮೆಂಟಿಗೆ ಅದೇನೂ ಅರ್ಥ ಆಗಲಿಲ್ಲ. ಸೊ ಹಂಗೇ ದೇವ್ರಿಗೆ ನಮಸ್ಕಾರ ಮಾಡ್ಕೊಂಡು ಅಲ್ಲೇ ಕೂತಿದ್ವಿ. ಅಷ್ಟೊತ್ತಿಗೆ ಈ ಕಡೆ ಪಟಾಕಿದು ಸ್ಟಾರ್ಟ್ ಆಗಿತ್ತು. ನೋಡಿ. ಇದು ಮುಗಿಸ್ಕೊಂಡು ಮನೆಗೆ ಹೊರಟಿದ್ದು. ನೆಕ್ಸ್ಟ್ ಬೆಳಗ್ಗೆದು ಕಂಟಿನ್ಯೂ ಆಗುತ್ತೆ. ಸೊ ಇವತ್ತು 3rd ಡೇ, ರಥೋತ್ಸವ ಇವತ್ತು ನಡೆಯುತ್ತೆ. ತೇರೆಲ್ಲ ಎಳಿತಾರೆ. ಸೊ ನೋಡೋಣ ಹೆಂಗಿರುತ್ತೆ ಅಂದ್ಬಿಟ್ಟು. ಪ್ರತಿ ವರ್ಷವೂ ನಾನು ನೋಡ್ತಾನೆ ಇರ್ತೀನಿ, ಬಟ್ ವೀಡಿಯೋಗೆ ಸ್ವಲ್ಪ ತೋರ್ಸಂಗಾಗುತ್ತೆ. ಈ ಸಲ ಒಂದು ಸ್ವಲ್ಪ ಆದಷ್ಟು ತೋರ್ಸೋಣ ಅಂತಿದ್ದೀನಿ. ಈ ರೋಡ್ ಬದಲು ಹಿಮ ಕಾಣ್ತಾ ಇರೋದು ನೋಡಿದ್ರೆ ಇದೇ ನಾವು ಬೆಳಗಿನ ಜಾವ ಬಂದಿದ್ದೀವ ಅಂತ ಅನ್ನಿಸ್ಬೇಕು. ಬಟ್ ರಿಯಲಿ ಅರೌಂಡ್ 7:30 ಬಂದಿರೋದು ನಾವು ಗೊರೂರಿಗೆ. ಒಂದು ಸ್ವಲ್ಪನೂ ರೋಡ್ ಕಾಣಿಸ್ತಾನೆ ಇರಲಿಲ್ಲ. ಅಂತೂ ಇಂತೂ ರೋಡ್ನೆಲ್ಲ ಅದನ್ನು ದಾಟ್ಕೊಂಡು ದೇವಸ್ಥಾನಕ್ಕೆ ಬಂದು ನೋಡ್ರೆ ಇಲ್ಲೂ ಹಿಮ ಸುರಿತಾನೆ ಇತ್ತು. ಆಯ್ತಾ ದರ್ಶನ? ಈಗ ಹೋಗ್ತಾ ಇದೀವಿ ನಾವು ದರ್ಶನಕ್ಕೆ. ಇವತ್ತೇನು ಅಷ್ಟೊಂದು ರಶ್ ಇಲ್ಲ. ಅಪ್ಪ ಚಳಿ. ಇಷ್ಟು ಹಿಮ ಅಂದರೆ ಏನು ಕಾಣಿಸ್ದೇ ಇರಂಗೆ ಹಿಮ. ನಮ್ಮ ಅಭಿರಮ್ಮ ಅವರು, ಹಲೋ ನೋಡಿಲಿ. ಸೊ ದೇವಸ್ಥಾನಕ್ಕೆ ಬಂದಿದ್ದು ನಿಂತಿದ್ದು ನೋಡಿದ್ರೆ ಇಲ್ಲಿ ಮಳೆ ಒಂಥರ ಬರಂಗೆ ಅನಿಸ್ತಾ ಇತ್ತು. ಆ ಹಿಮ ಹಂಗೆ ಒಂಥರ ಸುರಿತಾ ಇತ್ತು, ಅಂದರೆ ಒಂದು ಫೋಮ್ ಹಂಗೆ ಆಗ್ತಾ ಇತ್ತು.
ಆಮೇಲೆ ರಶ್ಶು ಸ್ವಲ್ಪ ಇತ್ತು, ಅದನ್ನೆಲ್ಲ ದಾಟ್ಕೊಂಡು ದೇವ್ರ ದರ್ಶನನೂ ಪಡ್ಕೊಂಡ್ವಿ. ಈ ಒಂದು ಉತ್ಸವ ಮೂರ್ತಿ ಮತ್ತು ಮೇಯ್ನ್ ದೇವರು ನರಸಿಂಹಸ್ವಾಮಿ ದೇವರು, ಇದನ್ನ ದೇವ್ರನ್ನ ನೋಡಿಕೊಂಡು ಒಂಥರ ಖುಷಿ ಆಯಿತು. ದೇವ್ರ ದರ್ಶನ ಆಯಿತು. ಇವಾಗ ನಾವು ಯಾಗಶಾಲೆ ಓಪನ್ ಇದೆಯಾ ಇಲ್ವಾ ನೋಡೋಣ. ನಿನ್ನೆ ಒಂದ್ಸಲ ತೋರಿಸಿದ್ದೆ. ಸೊ ನಾವು ಇವಾಗ ಯಾಗಶಾಲೆಗೆ ಹೋಗ್ತಿದ್ದೀವಿ. ಆ್ಯಕ್ಚುಲಿ ಹೋಮ ಮಾಡೋಕ್ಕೆ ಅಂತಲೇ ಈ ಒಂದು ಜಾಗ ಯಾಗಶಾಲೆ. ಇದು ಯಾಕೆ ಈ ಥರ ಇದೆ ಅಂತಂದರೆ ಸ್ವಲ್ಪ ಕನ್ಸ್ಟ್ರಕ್ಷನ್ಸ್ ಮಾಡ್ತಿದ್ದಾರೆ, ಅದಕ್ಕೇ. ತಡಿ ದೇವಸ್ಥಾನದಲ್ಲಿ ಪ್ರಸಾದ ಮುಗಿಸ್ಕೊಂಡು ಇಲ್ಲಿ ಹೊಳೆ ಹೆಂಗೆ ಕಾಣುತ್ತೆ ಅಂತ ನೋಡೋಕೆ ಬರ್ತಾಯಿದ್ದೀವಿ. ಸಖತ್ತು ಹಿಮ, ಪ್ರತಿ ಸಲಕ್ಕಿಂತ ಈ ಸಲ ತುಂಬ ಇದೆ. ಏನು ವಿಶೇಷ ಗೊತ್ತಿಲ್ಲ. ಆಮೇಲೆ ಸಖತ್ತಾಗಿ ಬಿಸಿಲು. ಹೌದಪ್ಪ, ಈ ಚಳಿನ ಯಾರು ಸ್ನಾನ ಬೇರೆ ಮಾಡ್ತಿದ್ದಾರೆ. ಅಯ್ಯೋ ಗ್ರೇಟ್ ಅವರು. ಅಲ್ಲೂ ಮಾಡ್ತಿದ್ದಾರೆ. ಸ್ನಾನದೆಲ್ಲ ತೋರಿಸ್ಬಾರ್ದು, ಅದಕ್ಕೆ ತೋರಿಸ್ತಾ ಇಲ್ಲ. ಜಸ್ಟ್ ಬಾಯಲ್ಲಿ ಹೇಳಿದೆ ಅಷ್ಟೇ. ಆ ಕಡೆ ನೀರು ತೋರಿಸ್ತೀನಿ ತಡೀರಿ. ಅಪ್ಪ ನೀರೇ ಕಾಣಿಸ್ತಿಲ್ಲ. ನೋಡಿ ಫುಲ್ ರೆಡಿಯಾಗಿದೆ ತೇರು. ಇಲ್ಲೊಂದು ದೇವ್ರು ಇಟ್ಟರೆ ಫುಲ್ ಸಿದ್ಧ. ತೇರು ನೋಡ್ಕೊಂಡು ಬಂದಾದಮೇಲೆ ಇಲ್ಲಿ ನಾವು ಬ್ಯಾಟಿಂಗ್ ಮಾಡೋಣ ಅಂತ ಬಂದ್ವಿ. ವೆರೈಟಿ ಇತ್ತು. ಕೇಸರಿ ಬಾತ್ ಆ್ಯಂಡ್ ಇಡ್ಲಿ, ಅದಕ್ಕೆ ನೆಂಚ್ಕೊಳ್ಳೋಕ್ಕೆ ಚಟ್ನಿ, ನೆಕ್ಸ್ಟ್ ಅದು 2 ಥರ ಚಟ್ನಿ ಇತ್ತು, ಆ್ಯಂಡ್ ಪೊಂಗಲ್, ಆ್ಯಂಡ್ ಇನ್ನೊಂದು ಕಡುಪುಳಿ ಅಂತ ಮಾಡ್ತಾರೆ, ಅದು ಸಾಂಬಾರು ಥರ. ಇಷ್ಟು ಐಟಮ್ಸ್ ಇತ್ತು. ಇಷ್ಟನ್ನು ಬ್ಯಾಟಿಂಗ್ ಅಂತೂ ಚೆನ್ನಾಗಿ ಮಾಡ್ಕೊಂಡು ಅಲ್ಲಿ ಆಚೆ ಬಂದರೆ ಇಲ್ಲಿ ಏನೋ ನಡೀತಾ ಇತ್ತು. ಇದು ಅಂದರೆ ಫಂಡಿಂಗ್ ಇರಬೇಕು. ಆಮೇಲಿಂದ ಈ ಕಡೆ ಇಲ್ಲಿ ಏನೇನೋ ಅಂಗಡಿ ಇಟ್ಕೊಂಡಿರ್ತಾರೆ. ನೆಕ್ಸ್ಟು ಇಲ್ಲಿ ಎಲ್ಲಿ ಬಂದಿದ್ದೀನಿ ಅಂತ ಅಂದರೆ ನಮ್ಮ ಪಕ್ಕದ ಮನೆಗೆ ಬಂದಿದ್ದೀನಿ. ಈ ಚೋಟು ಆ್ಯಂಡ್ ಚೋಟಾಣೀಸ್ನೆಲ್ಲ ಅದನ್ನು ಮಾತಾಡ್ಸ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಬಂದೆ. ಚೋರು ಕೈ ಎತ್ರಿ, ನಮ್ಮ ಸುಂದರಿ ತೋರ್ಸೋಣ. ಹಾಯ್ ಹಾಯ್ ಮಾಡು. ಇವರಮ್ಮ ಅಲ್ಲಿ ಮುಗಿಸ್ಕೊಂಡು ಬಂದರೆ ಇಲ್ಲಿ ಪ್ರದಕ್ಷಿಣೆಗೆ ಕರ್ಕೊಂಡು ಹೋಗ್ತಾಯಿದ್ರು ದೇವ್ರನ್ನ. ಅಂದರೆ ತೇರ ಮೇಲೆ ಯಾವ ದೇವ್ರನ್ನ ಇಡ್ತಾರೆ ಆ ದೇವ್ರನ್ನ ಪ್ರದಕ್ಷಿಣೆಗೆ ಕರ್ಕೊಂಡು ಹೋಗ್ತಾಯಿದ್ರು. ಅಲ್ಲಿ ಹೂವು ಹಣ್ಣು ಅದನ್ನು ಕೊಟ್ಟು ಅಲ್ಲಿ ದೇವ್ರನ್ನ ನಮಸ್ಕಾರ ಮಾಡಿಕೊಂಡು ಆಮೇಲಿಂದ ದೇವ್ರ ಹಿಂದೆ ಅಂದರೆ ಗಂಡಸರು ಎಲ್ಲರೂ ವೇದ ಪಾರಾಯಣ ಅಂತ ಹೇಳ್ತಾರೆ, ಅದರದ್ದು ಪಠಣೆ ಮಾಡ್ತಾ ಇರ್ತಾರೆ, ಅಂದರೆ ಹೇಳ್ತಾ ಇರ್ತಾರೆ. ಊರ ಪ್ರದಕ್ಷಿಣೆ ಹೋಗುತ್ತಲ್ಲ ಅದರಿಂದನೇ ಹೋಗ್ತಾರೆ. ಸೊ ಅದನ್ನು ಹಾಗೇ ತೋರಿಸ್ದೆ. ನೆಕ್ಸ್ಟು ನಮ್ಮ ಅಭಿರಾಮನ ಕಾಟದ ಮೇರೆಗೆ ನಾವು ಇವಾಗ ಎಲ್ಲೋಗ್ತಿದ್ದೀವಿ ಅಂತ ಅಂದರೆ ಜಾತ್ರೆ ಬೀದಿ. ನನಗೆ ಬರೀ ಕಾಲಲ್ಲಿ ನಡೆಯೋಕೆ ಆಗಲ್ಲ. ಮಕ್ಕ ತೋರಿಸಿದ್ರೆ ನಾನು ಬರಲ್ಲ. ತೋರಿಸು. ಸರಿ ಬಾಯ್. ಎಲ್ಲೋ ನಿನ್ನ ಕನ್ನಡಕ. ಹಾಂ ಸದ್ಯ ಅಲ್ಲೇ ಇದೆ ನೋಡಿ, ಕನ್ನಡಕನೇ ಅದು. ತೋರಿಸು ಆಯಿತಾ. ಆಟ ಮಾಡ್ಕೊಂಡು ತಗೊಂಡು ಖುಷಿ ಆಯಿತಾ. ಆಮೇಲೆ ಬರೋಣ ಅಂದರೆ ಅಲ್ಲಿ ದೇವ್ರು ನೋಡಬಿಟ್ಟು ಇವನಿಗೆ ಜಾತ್ರೆ. ಏನು ಸನ್ಲೈಟು ಏನು ಹೇಳು. ಸನ್ಲೈಟ್ ಬೀಳ್ದೇ ಇರಲಿ ಅಂತ ಕನ್ನಡಕ ಹಾಕೋದಂತೆ ನೋಡಿ. ಇವ್ನು ಶೋಕಿನ. ನಾವು ಆಮೇಲೆ ಬರ್ತೀವಿ, ಫುಲ್ ಶಾಪಿಂಗ್ ಮಾಡ್ತೀವಿ. ಹೋಗಿ ಬರ್ತೀವಿ. ಆಯಿತು, ನಾವು ಶಾಪಿಂಗ್ ಮಾಡ್ತೀವಿ, ಹೋಗು ಗುರುಸ್ತೀವಿ. ಆಮೇಲಿಂದ ಇಲ್ಲಿ ಬಂದು ನೋಡ್ರೆ ತೇರ್ದು ಫುಲ್ ರೆಡಿಯಾಗಿತ್ತು. ಹೂವೆಲ್ಲ ಅಲಂಕಾರ ಮಾಡಿ ಫುಲ್ ರೆಡಿ ಮಾಡಿಬಿಟ್ಟಿದ್ರು. ಆ್ಯಂಡ್ ಸ್ವಲ್ಪ ಜನನ ಕರ್ಕೊಂಡು ಬರೋಕ್ಕೆ ಅಂತ ಹೋಗಿದ್ರು. ಅಷ್ಟರಲ್ಲಿ ಈ ಒಂದು ಅಂದರೆ ಉತ್ಸವ ಇದೆಯಲ್ಲ, ಇದನ್ನ ತೇರ ಮೇಲೆ ಇಡಬೇಕಲ್ಲ. ಸೊ ಅದಕ್ಕೆ ಬೇಗ ಪ್ರದಕ್ಷಿಣೆ ಮಾಡ್ಕೊಬಂದ್ಬಿಡೋಣ, ಊರ ಪ್ರದಕ್ಷಿಣೆ ಅಂತ ಅಂದ್ಬಿಟ್ಟು ಬೇಗ ಓಡಿ ಹೋದರು. ಆಮೇಲಿಂದ ಅದನ್ನು ಮುಗಿಸ್ಕೊಂಡು ಬಂದಮೇಲೆ ಇಲ್ಲಿ
ದೇವ್ರನ್ನ ಕೂರಿಸ್ಬಿಟ್ಟು ಅಲ್ಲಿ ಸ್ವಲ್ಪ ಪೂಜೆ ಅದು ಇದು ಎಲ್ಲ ಮಾಡ್ತಾರೆ. ಆಮೇಲಿಂದ ದೇವ್ರನ್ನ ಸ್ಟಿಫಾಗಿ ಕಟ್ಟಬೇಕಲ್ಲ, ಅದಕ್ಕೆ ದಾರ ಅದು ಇದು ಎಲ್ಲನೂ ತೊಗೊಂಡು ಬಂದು ದೇವ್ರನ್ನ ಹಾಗೆ ಫಿಕ್ಸ್ ಮಾಡಿ ಅಲ್ಲಿ ಪೂಜೆ ಮಾಡಿ ಆಮೇಲಿಂದ ಎಲ್ಲರಿಗೂ ತೋರಿಸ್ತಾರೆ. ಇದೊಂದು ನಿಮ್ಮ ಹತ್ರ ಶೇರ್ ಮಾಡಲೇಬೇಕು. ಏನಕ್ಕೆ ಆಕಾಶ ತೋರಿಸ್ತಿದ್ದೀನಿ ಅಂದರೆ 2 ಹಕ್ಕಿಗಳು ಕಾಣಿಸ್ತಾ ಇದೆ ನಿಮಗೆ. ಇದು ಗರುಡ ಅಂತೆ. ತೇರು ಹೊರಡೋಕ್ಕಿಂತ ಮುಂಚೆ ಈ ಥರ ರೌಂಡ್ ಸುತ್ತಿ ಹೋಗುತ್ತಂತೆ. ನಂಗೆ ಗೊತ್ತಿರಲಿಲ್ಲ, ಈ ಸಲ ಫಸ್ಟ್ ನೋಡಿದ್ದು ನಾನು. ಶುಭನ್ ಕಾಣಿಕೆ ಕೊಡ್ತು ಸೂಪರ್ ಸಟ್ಟಾಚಿ ಅದನ್ನ ಬಂದುಡೆ ಮತ್ತು ಕೆ ಜಿ ಕೊಡ್ತೀವಿ ನೀವು ಮಿಲ್ ಪಡ್ತು ಇಲ್ಲ ಇದೆಲ್ಲ ಅದು ಯಾರು ಕಾಣ ಮನೆಗೆ ಓಡ್ಬಿಡಿ ಕಾಣ್ತಾ ಇದೆಯಾ ಅಲ್ಲಿ ಸದ್ಯ ಕಾಣುತ್ತೆ, ಅದೆಲ್ಲ ಚೆನ್ನಾಗಿ ಕಾಣೋದು. ಈ ಔಟ್ಫಿಟ್ ಏನಕ್ಕೆ ಅಂತಂದರೆ ಈ ಬಟ್ಟೆ ನಂದೆ ಆ್ಯಕ್ಚುಲಾಗಿ. ಈ ಒಂದು ಗಾಗಲ್ಸು ನಮ್ಮ ಅಭಿರಾಮಂದು ಕದ್ದಿದ್ದೀನಿ. ಇವಾಗ ನಾವು ಜಾತ್ರೆ ಬೀದಿಗೆ ಹೋಗ್ತಿದ್ದೀವಿ, ಅವ್ನಿಗೊಬ್ಬನಿಗೋಸ್ಕರ ಅವಾಗ ಹೋಗಿದ್ದು. ಈಗ ನಾವು ಎಲ್ಲರೂ ಜಾತ್ರೆ ಬೀದಿಲಿ ಹೋಗಿ ಏನಾದ್ರು ಶಾಪಿಂಗ್ ಮಾಡೋಣ ಅಂತಿದ್ವಿ. ನಮ್ಮ ಅಭಿರಾಮ್ ನೋಡಿ ಜಾತ್ರೆ ಬೀದಿಗೆ ಹೋಗಬೇಕು ಅಂತ ಫುಲ್ ಶಾಪಿಂಗ್ ಮಾಡೋಕ್ಕೆ ಫುಲ್ ರೆಡಿಯಾಗಿದ್ದಾನೆ. ಏನು ಪೌಡ್ರು ಸ್ನೋ ಫುಲ್ ಚಿಂದಿ. ನಾವು ಈಗ ಹೋಗ್ತಿದ್ದೀವಿ. ಆ್ಯಂಡ್ ನನ್ನ ಈ ಒಂದು ಔಟ್ಫಿಟ್ ಹೆಂಗಿದೆ ಅಂತ ಕಮೆಂಟ್ ಮಾಡಿ. ಸೊ ಅಂತೂ ಇಂತೂ ಇವಾಗ ನಾವು ಜಾತ್ರೆ ಬೀದಿಗೆ ಹೊರಟಿದ್ದೀವಿ. ಫೈನಲಿ ಲೆಟ್ಸ್ ಶಾಪ್. ಅಪ್ಪಾ ಬರೀ ಬಿಸಿಲು.
ಬರಲಾ ಇಲ್ಲ ಅಭಿನವ ತಗೊಂಡಿದ್ದು ನೋಡೋಣ ಶಾಪಿಂಗ್ ಎಲ್ಲದನ್ನು ಮುಗಿಸ್ಕೊಂಡು ಬಂದು ನೋಡಿದ್ರೆ ಇಲ್ಲಿ ತೇರು ನೆಲೆಗೆ ಬರ್ತಾಯಿತ್ತು. ಅಂದರೆ ಒಂದು ಪ್ರದಕ್ಷಿಣೆ ಎಲ್ಲ ಮುಗಿಸ್ಕೊಂಡು ಅದರ ಒಂದು ಪ್ಲೇಸ್ಗೆ ಬರ್ತಾಯಿತ್ತು. ಸೊ ಅಷ್ಟರಲ್ಲಿ ಈ ಮಕ್ಕಳು ನೋಡಿದ್ರೆ ಇಲ್ಲಿ ಫುಲ್ಲು ಡ್ಯಾನ್ಸ್ ಮಾಡ್ತಾಯಿದ್ರು. ಆ ಒಂದು ಬೀಡ್ಸಿಗೆ ಸಕ್ಕದಾಗಿ ಡ್ಯಾನ್ಸ್ ಮಾಡ್ತಾಯಿದ್ರು. ಅದನ್ನು ಹಾಗೇ ನೋಡ್ತಾ ನಿಂತಿದ್ವಿ. ಎಷ್ಟು ಬೇಗ ಮುಗೀತಲ್ಲಪ್ಪ ತೇರು ಅನ್ನೋಷ್ಟೊತ್ತಿಗೆ ತೇರು ನೆಲೆಗೂ ಬಂತು. ತುಂಬ ಖುಷಿ ಆಯಿತು. ಸೊ ನೋಡಿದ್ರಲ್ಲ ನಮ್ಮೂರ ಜಾತ್ರೆ, ನಮ್ಮೂರ ಪೂಜೆಗಳು ಎಲ್ಲ ಹೇಗಿತ್ತು ಅಂತ ಅಂದ್ಬಿಟ್ಟು ನಾನಂತೂ ಸಖತ್ ಎಂಜಾಯ್ ಮಾಡಿದೆ. ಸೀರಿಯಸ್ಸಾಗಿ ಒಂದು ಮೂಮೆಂಟು ಎಂಜಾಯ್ ಮಾಡಿಲ್ಲ ಅಂತ ಇಲ್ಲ. ಆ್ಯಂಡ್ ತುಂಬ ಖುಷಿ ಸಹ ಆಯಿತು. 3 ದಿನ ಕಂಟಿನ್ಯೂಸ್ ಆಗಿ ರಜಾ ಹಾಕ್ಕೊಂಡು ಇಲ್ಲಿ ಬಂದು ಎಂಜಾಯ್ ಮಾಡೋದು ತುಂಬ ಚೆನ್ನಾಗಿತ್ತು. ಆ್ಯಂಡ್ ತುಂಬ ಸಪೋರ್ಟಿವ್ ಆಗಿದ್ದರು ಎಲ್ಲರೂ. ವಿಡಿಯೋ ಮಾಡೋ ಇದರಲ್ಲಾಗಲಿ ಒಂಥರ ಚೆನ್ನಾಗಿತ್ತು. ಆ್ಯಂಡ್ ಐ ಫೆಲ್ಟ್ ಸೋ ಹ್ಯಾಪಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಬೋತ್ ದ ವಿಡಿಯೋಸ್, ಪಾರ್ಟ್ 1 ಆ್ಯಂಡ್ ಪಾರ್ಟ್ 2. ಆ್ಯಂಡ್ ತುಂಬ ಒಂಥರ ಖುಷಿ ಆಗುತ್ತೆ ಈ ಒಂದು ಎಲ್ಲದನ್ನು ಸಂಭ್ರಮ ನೋಡ್ತಿರುವಾಗ. ಓಕೆ ದೆನ್ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಆ್ಯಂಟಿಲ್ ದೆನ್ ಕೀಪ್ ಆನ್ ವಾಚಿಂಗ್ ಮೈ ಚಾನಲ್. ಬಾಯ್.